ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕೊಡ್ಲಿವಾಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂತನವಾಗಿ ನಿರ್ಮಿಸಿದ ಶಾಲಾ ಕೊಠಡಿಯ ಉದ್ಘಾಟನಾ ಸಮಾರಂಭವು ಇತ್ತೀಚೆಗೆ ನಡೆಯಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ತ್ರಿವಿಧ ದಾಸೋಹಿ ಪರಂಪೂಜ್ಯ ಬಸವಣ್ಣನವರು ಕಲ್ಯಾಣಪುರ ಮಠ ಕುಂದಗೋಳ ವಹಿಸಿದರು. ಉದ್ಘಾಟನೆಯನ್ನು ತಾಲೂಕಿನ ಶಾಸಕರಾದ ಶ್ರೀ ಎಂ.ಆರ್. ಪಾಟೀಲ್ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಶ್ರೀ ಮಲ್ಲಿಕಾರ್ಜುನ ಎಸ್. ಅಕ್ಕಿ ಹಾಗೂ ಶ್ರೀ ಚಂದ್ರಶೇಖರ್ ಜುಟ್ಟಲ್, ಶ್ರೀ ಶಿವಾನಂದ ಬೆಂತೂರ್, ಶ್ರೀ ದಾನಪ್ಪ ಗಂಗಾಯಿ, ಶ್ರೀ ಮಹಾಂತೇಶ್ ಸಾಗೋಟಿ, ಶ್ರೀ ನಾಗನಗೌಡ ಸಾತ್ಮಾರ್, ಶ್ರೀ ನೆಹರು ಪಾಟೀಲ್, ಅಧಿಕಾರಿಗಳಾದ ತಹಸೀಲ್ದಾರ್ ಶ್ರೀ ರಾಜಕೆಮವರ್ಕರ್, ಶ್ರೀಮತಿ ರೇಖಾ ಗಡ್ಡದವರ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಶ್ರೀಮತಿ ಮಹಾದೇವಿ ಮಾಡಲಗೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಶಾಲೆಗೆ ದೇಣಿಗೆ ನೀಡಿದ ದಾನಿಗಳನ್ನು ಮತ್ತು ಮುಖ್ಯ ಅತಿಥಿಗಳನ್ನು ಸನ್ಮಾನಿಸಲಾಯಿತು. ಪ್ರಾರಂಭದಲ್ಲಿ ಪ್ರಧಾನ ಗುರುಗಳಾದ ಶಿವಪ್ಪ ಕಬುನೂರ್ ಪ್ರಾಸ್ತಾವಿಕ ಮಾತಾಡಿ ಸ್ವಾಗತಿಸಿದರು. ಸಹ ಶಿಕ್ಷಕ ಡೈಪೋಲೆರವರು ಕಾರ್ಯಕ್ರಮ ನಿರ್ವಹಿಸಿದರು. ಶ್ರೀ ವಿ.ಎಚ್. ರೊಟ್ಟಿಗವಾಡ ರವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿಗಾರರು ನಿಂಗಪ್ಪ ಮೇಗೇರಿ. ಯಾಕಂದ್ರೆ ಅಪ್ರೂಪಿಗೆಲ್ಲ 105 100 ಅಂದ್ರೆ ಇಲ್ಲ 68 ಮಾರ್ಕ್ಸ್ ಶುರು. ನಾವು ಎಲ್ಲ ಹೋದ್ರೆ ಇವ್ರ ವಯಸ್ಸು ಎಷ್ಟಂದ್ರೆ 60 64 65 ನಾಳೆ. ಅದಕ್ಕೆ ಈಗ ಏನಾಗೈತಿ, ನಮ್ಮ ಆರೋಗ್ಯನೂ ಸುದ್ದ ಉಳಿಯೋದು. 45 ವರ್ಷಕ್ಕೆ ಶುಗರ್ ಬಂದ್ಬಿಡ್ತೈತಿ. ಅವರೆಲ್ಲ ನೋಡ್ರಿ ಈಗ ಏನೂ ಇರಂಗಿಲ್ಲ. ನಮ್ಮ ಬಾಬಾರದ ಪ್ರಥಮದಲ್ಲಿ ಬಸವಣ್ಣ ಅಜ್ಜನವರನ್ನೇ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಕೊಡ್ಲಿವಾಡದ ಆರಾಧ್ಯ ದೇವರು, ಈ ಭಾಗದ ಒಳ್ಳೆಯ ಒಂದು ಕ್ಷೇತ್ರವಾಗಿರುವಂಥ ವೀರಭದ್ರ ಮಹಾಸ್ವಾಮಿಯನ್ನೇ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಕೊಡ್ಲಿವಾಡ ಗ್ರಾಮದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ 80 ಲಕ್ಷ ರೂಪಾಯಿಯಿಂದ ತಯಾರಾಗಿರುವಂಥ ಒಂದು ಒಳ್ಳೆಯ ವ್ಯವಸ್ಥಿತವಾಗಿರುವಂಥ ಒಂದು ಶಾಲೆಯನ್ನು ಇವತ್ತಿನ ದಿವಸದಲ್ಲಿ ಕಟ್ಟಿ ಅದನ್ನು ಉದ್ಘಾಟನೆ ಮಾಡಿ, ಬಹಳಷ್ಟು ಈ ಭಾಗದ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಬಹಳಷ್ಟೊಂದು ಅದ್ಭುತವಾಗಿರುವಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡಿದ್ದಾರೆ. ಬಹಳಷ್ಟು ಖುಷಿಯಾಯಿತು. ಇಂತಹ ಶಿಕ್ಷಣ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ